ನಮ್ಮ ದೇಶದ ಡ್ರೋನ್ಗಳಿಗೆ ಈಗ ವಿದೇಶಗಳಲ್ಲಿ ಕೂಡ ಬೇಡಿಕೆ ಹೆಚ್ಚಾಗಿರುವಂಥ ಹಿನ್ನೆಲೆಯನ್ನು ನಾವು ನೋಡ್ತಾ ಇದ್ದೇವೆ. ಈಗ ನನ್ನೊಟ್ಟಿಗೆ ಇರುವಂಥ ಸಂಸ್ಥೆಯ ವ್ಯಕ್ತಿ ಏನಿದ್ದಾರೆ, ಇವರ ಸಂಸ್ಥೆಯ ಡ್ರೋನ್ಗಳನ್ನು ಈಗ ಯುರೋಪಿಯನ್ ಕಂಟ್ರಿಗಳು ಸುಮಾರು 10 ಮಿಲಿಯನ್ನಷ್ಟು ಬೇಡಿಕೆ ಇಟ್ಟಿರುವಂಥದ್ದು. ಅವ್ರನ್ನ ಮಾತಾಡ್ತಾ ಹೋಗೋಣ. ಸರ್, ಈಗ ಎಲ್ಲಿ ಮ್ಯಾನುಫ್ಯಾಕ್ಚರ್ ಆಗುತ್ತೆ, ನಿಮ್ಮ ಡ್ರೋನ್ಗಳ ವಿಶೇಷತೆ ಇರ್ಬೋದು, ಬ್ಯಾಟ್ರಿ ವಿಶೇಷತೆ ಏನಿದೆ? ಎಸ್, ಖಂಡಿತವಾಗ್ಲೂ ನೀವು ಹೇಳಿದಾಗೆ ಇಂಟ್ರೊಡಕ್ಷನಲ್ಲಿ ನೀವು ಹೇಳಿದ್ರಿ ನಮ್ಮ ಸಂಸ್ಥೆಯ ಪ್ರಾಡಕ್ಟ್ಗಳು ಬೇರೆ ದೇಶಗಳಲ್ಲಿ ಯೂಸ್ ಆಗ್ತಿದೆ ಅಂತ. ಯಾಕೆಂತ ಹೇಳಿದರೆ ನಾವು ಎಲ್ಲ ಪ್ರಾಡಕ್ಟ್ಗಳನ್ನು ನಾವು ಇಂಡಿಜಿನಿಯಸ್ ಆಗಿ ಮ್ಯಾನುಫ್ಯಾಕ್ಚರ್ ಅಂದರೆ ಮೇಕ್ ಇನ್ ಇಂಡಿಯಾ. ನೀವು ನೋಡ್ಬೋದು ಈ ಬ್ಯಾಟ್ರಿನ ನಾವು ಇಲ್ಲೇ ಹೈದರಾಬಾದ್ ಪ್ಲೇಸಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿದ್ದೀವಿ, ಕಂಪ್ಲೀಟ್ ಬ್ಯಾಟ್ರಿ. ಹಾಗೆ ನೀವು ನೋಡ್ಬೋದು ನಮ್ಮದು ಆಟೋ ಪೈಲಟ್ ಬೋರ್ಡ್ ಏನಿದೆ ಅದನ್ನು ನಾವು ಇಂಡಿಜಿನಿಯಸ್ ಆಗಿ ಇಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ. ಅಂದರೆ ಎಲ್ಲ ಡ್ರೋನ್ಗಳನ್ನು ನಾವು ಮ್ಯಾನುಫ್ಯಾಕ್ಚರ್ ಇರೋ ಡ್ರೋನ್ ಎಲ್ಲ ಆಟೋ ಪೈಲಟ್ಗಳನ್ನು ನಾವು ಇಲ್ಲೇ ಯೂಸ್ ಮಾಡ್ತೀವಿ. ನೀವು ನೋಡ್ತಿರ್ಬೋದು ಇಲ್ಲಿ ಅಗ್ರಿಕಲ್ಚರಲ್ ಡ್ರೋನ್ ಅಂದರೆ ಫಾರ್ಮರ್ಸಿಗೆ, ಅಂದರೆ ಕೃಷಿಕರು ಯಾರೆಲ್ಲ ಇದ್ದಾರೆ ಅವರಿಗೆ ಸ್ಪ್ರೇಯಿಂಗ್ ಅಪ್ಲಿಕೇಶನ್ಗೆ ಯೂಸ್ ಮಾಡುವಂಥ ಡ್ರೋನ್ ಇಲ್ಲೇ ನಾವು ಮ್ಯಾನುಫ್ಯಾಕ್ಚರ್ ಮಾಡಿದ್ದೀವಿ. ಕಂಪ್ಲೀಟ್ ಇಂಜಿನ್ ನೀವು ನೋಡ್ಬೋದು ನಮ್ಮ ಬ್ಯಾಟ್ರಿ ಕಂಪ್ಲೀಟ್ ಡಿಸೈನ್ ಅಂದರೆ ಯುನೀಕ್ ಡಿಸೈನನ್ನು ಯೂಸ್ ಮಾಡಿಬಿಟ್ಟು ನಾವು ಇಲ್ಲೇ ಮಾಡಿದ್ದೀವಿ. ಹಾಗೆ ನೀವು ನೋಡ್ಬೋದು ಡಿಫೆನ್ಸ್ ವರ್ಟಿಕಲಲ್ಲೂ ನಾವು ಇಂಡಿಜಿನೈಸೇಷನ್ ಮಾಡಿದ್ದೀವಿ ಕಂಪ್ಲೀಟ್ಲಿ ಫಾರ್ ಮಿಲಿಟರಿ ಅಪ್ಲಿಕೇಶನ್ಸ್. ನೀವು ನೋಡ್ಬೋದು ಡ್ರೋನ್ ಎಷ್ಟು ಚಿಕ್ಕದಾಗಿದೆ, ಬಟ್ ಅದರಲ್ಲಿ ನೀವು ಬಾಂಬ್ ಅಥವಾ ಗ್ರಾನೇಟನ್ನು ಕ್ಯಾರಿ ಮಾಡಿಬಿಟ್ಟು ನೀವು ಟಾರ್ಗೆಟ್ ಲೊಕೇಶನ್ ಅಂದರೆ ಎನಿಮಿ ಬೇಸ್ಗಳಲ್ಲಿ ಇಟ್ಕೊಂಡು ಹೋಗ್ಬಿಟ್ಟು ಇದನ್ನು ಡ್ರಾಪ್ ಮಾಡ್ಬೋದು. ಅಂದರೆ ಸೋಲ್ಜರ್ಸ್ ಎಕ್ಸಾಕ್ಟ್ ಲೊಕೇಶನಲ್ಲಿ ಹೋಗ್ಬಿಟ್ಟು ಅವರು ಟಾರ್ಗೆಟ್ ಅಟ್ಯಾಕ್ ಮಾಡಬೇಕು ಅಂತಿಲ್ಲ. ನೀವು ನಿಂತಿರೋ ಸ್ಥಳದಿಂದ 5 ಕಿಲೋಮೀಟರ್ ಡಿಸ್ಟೆನ್ಸ್ವರೆಗೆ ಬಾಂಬನ್ನು ಅಟ್ಯಾಚ್ ಮಾಡಿಬಿಟ್ಟು ಡ್ರೋನ್ ಕಳಿಸ್ಬಿಟ್ಟು ಆ ಲೊಕೇಶನಲ್ಲಿ ಅಟ್ಯಾಕ್ ಮಾಡ್ಬೋದು. ಹಾಗೆ ದೊಡ್ಡ ಕ್ಯಾಟಗರಿಯಲ್ಲಿ ಅಂತ ನೀವು ಹೇಳಿದರೆ ಇಲ್ಲಿ ನೋಡ್ಬೋದು ನೀವು ಟೋಟಲ್ 8 ರಿಂದ 6 ಬಾಂಬ್ಗಳನ್ನು ಕ್ಯಾರಿ ಮಾಡೋದು, ಅಂದರೆ 8 kg ಅಷ್ಟು ಬಾಂಬನ್ನು ಕ್ಯಾರಿ ಮಾಡುವಂಥ ಡ್ರೋನನ್ನು ನೋಡ್ಬೋದು. ಇದೆಲ್ಲವನ್ನು ನೋಡಿಬಿಟ್ಟು ನಮ್ಮದು ಯುರೋಪಿಯನ್ ಕಂಟ್ರಿಯಿಂದ ರೀಸೆಂಟಾಗಿ ನಾವು ಆಲ್ಮೋಸ್ಟ್ 85 CR ಇದು ಕಾಂಟ್ರಾಕ್ಟ್ ಹಾಗೂ ಕಂಪ್ಲೀಟ್ ಮ್ಯಾನುಫ್ಯಾಕ್ಚರಿಂಗ್ ರೈಟ್. ಯಾಕೆಂತ ಹೇಳಿದರೆ ಅವರು ನಮ್ಮದು ಇಂಡಿಜಿನಿಯಸ್ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಬ್ಯಾಟ್ರಿ ಆ್ಯಂಡ್ ಆಟೋ ಪೈಲಟ್ ಹಾಗೆ ನಮ್ಮದು ಡ್ರೋನ್ಗಳನ್ನೆಲ್ಲ ನೋಡಿಬಿಟ್ಟು ಕಂಪ್ಲೀಟ್ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಫಿಕ್ಸರ್ 0025 ಅನ್ನೋ ಪ್ರಾಡಕ್ಟನ್ನು ಕಂಪ್ಲೀಟ್ ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡುವಂಥ ರೈಟ್ಸ್ ನಮಗೆ ಅವಕಾಶ ಕೊಟ್ಟಿದ್ದಾರೆ. ಈಗ ನೀವು ಯುರೋಪಿಯನ್ ಕಂಟ್ರಿಗೆ ಕಳಿಸ್ತಾ ಇರುವಂಥ ಡ್ರೋನ್ನ ವಿಶೇಷತೆ ಏನಾಗಿದೆ, ಯಾವ ವಲಯಕ್ಕೆ ಸೇರುತ್ತೆ? ಎಸ್, ನೀವು ಇಲ್ಲಿ ಟಿ ವಿಯಲ್ಲಿ ನೋಡ್ತಿರ್ಬೋದು, ಅದರ ವಿಡಿಯೋ ಪ್ಲೇ ಆಗ್ತಿದೆ. ಈ ಡ್ರೋನ್ ಆಲ್ಮೋಸ್ಟ್ ನಿಮಗೆ 10 kg ಪೇಲೋಡ್ ಅಂದರೆ 10 kgಯನ್ನು ಲಿಫ್ಟ್ ಮಾಡುವಂಥ ಕೆಪಾಸಿಟಿ ಹೊಂದಿದೆ. ಹಾಗೆ 300 ಕಿಲೋಮೀಟರ್ ಅಂದರೆ ನೀವು ಟೇಕ್ ಆಫ್ ಪ್ಲೇಸಿಂದ 300 ಕಿಲೋಮೀಟರ್ ಒಳಗೆ ನೀವು ಸರ್ವೆಲೆನ್ಸ್ ಮಾಡ್ಬೋದು. ಹಾಗೆ ಇದು ಟೋಟಲ್ 3 ಗಂಟೆ ಅಂದರೆ ಈ ಡ್ರೋನನ್ನು ನೀವು ಫ್ಲೈ ಮಾಡಿಬಿಟ್ಟು ಸರ್ವೆಲೆನ್ಸ್ ಅಪ್ಲಿಕೇಶನ್ ಮೇ ಬಿ ಇನ್ ಮಿಲಿಟರಿ ಬೇಸ್ ಆರ್ ಎನಿ ರೇಖಿ ಆಪರೇಷನ್ ಅಂಥ ಸ್ಥಳಗಳಲ್ಲಿ ಈ ಡ್ರೋನನ್ನು ಯೂಸ್ ಮಾಡ್ಬೋದು ನೀವು. ಮತ್ತೊಂದು, ಈ ಡ್ರೋನ್ ನೋಡಿದಾಗ ಈ ವಾಟರ್ ಕ್ಯಾನ್ ವಿಶೇಷವಾಗಿ ಕಾಣಿಸ್ತಾ ಇದೆ. ಸಾಮಾನ್ಯವಾಗಿ ಎಕ್ವಿಪ್ಮೆಂಟ್ಗಳೇ ಬೇರೆ ಬೇರೆ ಥರ ಇರುತ್ತೆ. ಇದು ಲೋಕಲಿ ಮೇಡ ಅಥವಾ ಲೋಕಲ್ಗೆ ಅಡ್ಜಸ್ಟ್ ಆಗುವಂಥದ್ದು ಏನಿದೆ? ಖಂಡಿತವಾಗ್ಲೂ ನೀವು ಹೇಳಿದಾಗೆ ನಾವು ಇಲ್ಲಿ ಲೋಕಲ್ ಅಂದರೆ ಮಾರ್ಕೆಟಲ್ಲಿ ಅವೈಲೇಬಲ್ ಇರುವಂಥ ಟ್ಯಾಂಕ್ಗಳನ್ನು ಯೂಸ್ ಮಾಡಿವಿ. ಯಾಕೆಂತ ಹೇಳಿದರೆ ನೀವು ಇಂಡಿಯಾದಲ್ಲಿ ನೋಡ್ತಿರ್ಬೋದು ಎಲ್ಲ ಡ್ರೋನ್ಗಳು ಯುನೀಕ್ ಅಂದರೆ ಎಲ್ಲರೂ ಒಂದೇ ಥರದನ್ನು ಯೂಸ್ ಮಾಡ್ತಾರೆ. ನಾವು ಮೇಡ್ ಇನ್ ಇಂಡಿಯಾ ಅನ್ನೋ ಕಾನ್ಸೆಪ್ಟಲ್ಲಿ ಬಂದಿರೋದ್ರಿಂದ ನಾವು ಇಂಡಿಯಾದಲ್ಲಿ ಲೋಕಲಿ ಹಾಗೆ ಈಸಿಲಿ ಅಂದರೆ ಲೋವರ್ ಕಾಸ್ಟಲ್ಲಿ ಕೃಷಿಕರಿಗೆ ಯೂಸ್ ಆಗುವಂಥ ಟ್ಯಾಂಕನ್ನು ಯೂಸ್ ಮಾಡಿ. ನೀವು ಎಲ್ಲ ಮಾರ್ಕೆಟ್ ನೋಡ್ಬೋದು, ಎಲ್ಲರ ಮನೆಯಲ್ಲಿ ಬಿಸ್ಲರಿ ಟ್ಯಾಂಕ್ಗಳು ಅವೈಲೇಬಲ್ ಇದೆ. ಯಾಕೆಂದರೆ ಅವರು ಏನಾದರೂ ಡ್ಯಾಮೇಜ್ ಆಯಿತು ಅಥವಾ ಅವರಿಗೆ ರಿಪ್ಲೇಸ್ ಮಾಡಲಿಕ್ಕೆ ಈಸಿಯಾಗಿ ಈ ಟ್ಯಾಂಕ್ಗಳನ್ನು ಯೂಸ್ ಮಾಡಿಬಿಟ್ಟು ಅವರ ಫಾರ್ಮಿಂಗ್ ಲ್ಯಾಂಡಲ್ಲಿ ಸ್ಪ್ರೇ ಮಾಡ್ಬೋದು. ಅದಕ್ಕೋಸ್ಕರ ನಾವು ಮೇಡ್ ಇನ್ ಇಂಡಿಯಾ ಲೋಕಲ್ ಲೋ ಪ್ರೈಸ್ ಕಾಂಪೊನೆಂಟನ್ನು ಯೂಸ್ ಮಾಡಿಬಿಟ್ಟು ಈ ಅಗ್ರಿಕಲ್ಚರ್ ಡ್ರೋನನ್ನು ರೆಡಿ ಮಾಡಿದ್ದೀವಿ. ಒಂದಲ್ಲ ಒಂದು ದಿನ ಡ್ರೋನ್ ಮಾರುಕಟ್ಟೆಯಲ್ಲಿ ಭಾರತದ ಡ್ರೋನ್ಗಳೇ ಅಗ್ರಸ್ಥಾನಕ್ಕೆ ಏರುತ್ತೆ ಅನ್ನೋದ್ರಲ್ಲಿ ಸಂಶಯ ಇಲ್ಲ. ಯಾಕಂದರೆ ಈ ರೀತಿ ಒಂದು ಸಣ್ಣ ಬದಲಾವಣೆ ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಒಂದು ಡ್ರೋನ್ ಟ್ಯಾಂಕ್ ಜಾಗದಲ್ಲಿ ಒಂದು 25 ಲೀಟರ್ ನೀರಿನ ಕ್ಯಾನ್ ಇಟ್ಟಿದ್ದಾರೆ. ಈ ಕ್ಯಾನ್ ಹಾಳಾದರೆ ಮತ್ತೊಂದು ಕ್ಯಾನನ್ನು ತೆಗೆದುಕೊಳ್ಬೋದು. ಹೆಚ್ಚಿನ ಖರ್ಚು ಇಲ್ಲದೆ ಎಲ್ಲರ ಕೈಗೆ ಎಟುಕುವಂಥ ದರದಲ್ಲಿ ಈ ರೀತಿ ಡ್ರೋನ್ಗಳನ್ನು ನಮ್ಮ ಭಾರತ ಲೋಕಲಿ ಮ್ಯಾನುಫ್ಯಾಕ್ಚರ್ ಮಾಡಿದಂಥ ಸಂದರ್ಭದಲ್ಲಿ ಖಂಡಿತವಾಗಿಯೂ ಒಂದಲ್ಲ ಒಂದು ದಿನ ನಮ್ಮ ಡ್ರೋನ್ ಮಾರುಕಟ್ಟೆ ವಿದೇಶಗಳ ಮಾರುಕಟ್ಟೆಯನ್ನು ಕೂಡ ಓವರ್ಟೇಕ್ ಮಾಡುತ್ತೆ ಅನ್ನೋದರಲ್ಲಿ ಸಂಶಯ ಇಲ್ಲ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ ಬಿವಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಮ್ಮ ದೇಶದ ಡ್ರೋನ್ಗಳಿಗೆ ಈಗ ವಿದೇಶಗಳಲ್ಲಿ ಕೂಡ ಬೇಡಿಕೆ ಹೆಚ್ಚಾಗಿರುವಂಥ ಹಿನ್ನೆಲೆಯನ್ನು ನಾವು ನೋಡ್ತಾ ಇದ್ದೇವೆ. ಈಗ ನನ್ನೊಟ್ಟಿಗೆ ಇರುವಂಥ ಸಂಸ್ಥೆಯ ವ್ಯಕ್ತಿ ಏನಿದ್ದಾರೆ, ಇವರ ಸಂಸ್ಥೆಯ ಡ್ರೋನ್ಗಳನ್ನು ಈಗ ಯುರೋಪಿಯನ್ ಕಂಟ್ರಿಗಳು ಸುಮಾರು 10 ಮಿಲಿಯನ್ನಷ್ಟು ಬೇಡಿಕೆ ಇಟ್ಟಿರುವಂಥದ್ದು. ಅವ್ರನ್ನ ಮಾತಾಡ್ತಾ ಹೋಗೋಣ. ಸರ್, ಈಗ ಎಲ್ಲಿ ಮ್ಯಾನುಫ್ಯಾಕ್ಚರ್ ಆಗುತ್ತೆ, ನಿಮ್ಮ ಡ್ರೋನ್ಗಳ ವಿಶೇಷತೆ ಇರ್ಬೋದು, ಬ್ಯಾಟ್ರಿ ವಿಶೇಷತೆ ಏನಿದೆ? ಎಸ್, ಖಂಡಿತವಾಗ್ಲೂ ನೀವು ಹೇಳಿದಾಗೆ ಇಂಟ್ರೊಡಕ್ಷನಲ್ಲಿ ನೀವು ಹೇಳಿದ್ರಿ ನಮ್ಮ ಸಂಸ್ಥೆಯ ಪ್ರಾಡಕ್ಟ್ಗಳು ಬೇರೆ ದೇಶಗಳಲ್ಲಿ ಯೂಸ್ ಆಗ್ತಿದೆ ಅಂತ. ಯಾಕೆಂತ ಹೇಳಿದರೆ ನಾವು ಎಲ್ಲ ಪ್ರಾಡಕ್ಟ್ಗಳನ್ನು ನಾವು ಇಂಡಿಜಿನಿಯಸ್ ಆಗಿ ಮ್ಯಾನುಫ್ಯಾಕ್ಚರ್ ಅಂದರೆ ಮೇಕ್ ಇನ್ ಇಂಡಿಯಾ. ನೀವು ನೋಡ್ಬೋದು ಈ ಬ್ಯಾಟ್ರಿನ ನಾವು ಇಲ್ಲೇ ಹೈದರಾಬಾದ್ ಪ್ಲೇಸಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿದ್ದೀವಿ, ಕಂಪ್ಲೀಟ್ ಬ್ಯಾಟ್ರಿ. ಹಾಗೆ ನೀವು ನೋಡ್ಬೋದು ನಮ್ಮದು ಆಟೋ ಪೈಲಟ್ ಬೋರ್ಡ್ ಏನಿದೆ ಅದನ್ನು ನಾವು ಇಂಡಿಜಿನಿಯಸ್ ಆಗಿ ಇಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ. ಅಂದರೆ ಎಲ್ಲ ಡ್ರೋನ್ಗಳನ್ನು ನಾವು ಮ್ಯಾನುಫ್ಯಾಕ್ಚರ್ ಇರೋ ಡ್ರೋನ್ ಎಲ್ಲ ಆಟೋ ಪೈಲಟ್ಗಳನ್ನು ನಾವು ಇಲ್ಲೇ ಯೂಸ್ ಮಾಡ್ತೀವಿ. ನೀವು ನೋಡ್ತಿರ್ಬೋದು ಇಲ್ಲಿ ಅಗ್ರಿಕಲ್ಚರಲ್ ಡ್ರೋನ್ ಅಂದರೆ ಫಾರ್ಮರ್ಸಿಗೆ, ಅಂದರೆ ಕೃಷಿಕರು ಯಾರೆಲ್ಲ ಇದ್ದಾರೆ ಅವರಿಗೆ ಸ್ಪ್ರೇಯಿಂಗ್ ಅಪ್ಲಿಕೇಶನ್ಗೆ ಯೂಸ್ ಮಾಡುವಂಥ ಡ್ರೋನ್ ಇಲ್ಲೇ ನಾವು ಮ್ಯಾನುಫ್ಯಾಕ್ಚರ್ ಮಾಡಿದ್ದೀವಿ. ಕಂಪ್ಲೀಟ್ ಇಂಜಿನ್ ನೀವು ನೋಡ್ಬೋದು ನಮ್ಮ ಬ್ಯಾಟ್ರಿ ಕಂಪ್ಲೀಟ್ ಡಿಸೈನ್ ಅಂದರೆ ಯುನೀಕ್ ಡಿಸೈನನ್ನು ಯೂಸ್ ಮಾಡಿಬಿಟ್ಟು ನಾವು ಇಲ್ಲೇ ಮಾಡಿದ್ದೀವಿ. ಹಾಗೆ ನೀವು ನೋಡ್ಬೋದು ಡಿಫೆನ್ಸ್ ವರ್ಟಿಕಲಲ್ಲೂ ನಾವು ಇಂಡಿಜಿನೈಸೇಷನ್ ಮಾಡಿದ್ದೀವಿ ಕಂಪ್ಲೀಟ್ಲಿ ಫಾರ್ ಮಿಲಿಟರಿ ಅಪ್ಲಿಕೇಶನ್ಸ್. ನೀವು ನೋಡ್ಬೋದು ಡ್ರೋನ್
ಡ್ರೋನ್ ಎಷ್ಟು ಚಿಕ್ಕದಾಗಿದೆ, ಬಟ್ ಅದರಲ್ಲಿ ನೀವು ಬಾಂಬ್ ಅಥವಾ ಗ್ರಾನೇಟನ್ನು ಕ್ಯಾರಿ ಮಾಡಿಬಿಟ್ಟು ನೀವು ಟಾರ್ಗೆಟ್ ಲೊಕೇಶನ್ ಅಂದರೆ ಎನಿಮಿ ಬೇಸ್ಗಳಲ್ಲಿ ಇಟ್ಕೊಂಡು ಹೋಗ್ಬಿಟ್ಟು ಇದನ್ನು ಡ್ರಾಪ್ ಮಾಡ್ಬೋದು. ಅಂದರೆ ಸೋಲ್ಜರ್ಸ್ ಎಕ್ಸಾಕ್ಟ್ ಲೊಕೇಶನಲ್ಲಿ ಹೋಗ್ಬಿಟ್ಟು ಅವರು ಟಾರ್ಗೆಟ್ ಅಟ್ಯಾಕ್ ಮಾಡಬೇಕು ಅಂತಿಲ್ಲ. ನೀವು ನಿಂತಿರೋ ಸ್ಥಳದಿಂದ 5 ಕಿಲೋಮೀಟರ್ ಡಿಸ್ಟೆನ್ಸ್ವರೆಗೆ ಬಾಂಬನ್ನು ಅಟ್ಯಾಚ್ ಮಾಡಿಬಿಟ್ಟು ಡ್ರೋನ್ ಕಳಿಸ್ಬಿಟ್ಟು ಆ ಲೊಕೇಶನಲ್ಲಿ ಅಟ್ಯಾಕ್ ಮಾಡ್ಬೋದು. ಹಾಗೆ ದೊಡ್ಡ ಕ್ಯಾಟಗರಿಯಲ್ಲಿ ಅಂತ ನೀವು ಹೇಳಿದರೆ ಇಲ್ಲಿ ನೋಡ್ಬೋದು, ನೀವು ಟೋಟಲ್ 8ರಿಂದ 6 ಬಾಂಬ್ಗಳನ್ನು ಕ್ಯಾರಿ ಮಾಡೋದು ಅಂದರೆ 8 kg ಅಷ್ಟು ಬಾಂಬನ್ನು ಕ್ಯಾರಿ ಮಾಡುವಂಥ ಡ್ರೋನನ್ನು ನೋಡ್ಬೋದು. ಇದೆಲ್ಲವನ್ನು ನೋಡಿಬಿಟ್ಟು ನಮ್ಮದು ಯುರೋಪಿಯನ್ ಕಂಟ್ರಿಯಿಂದ ರೀಸೆಂಟಾಗಿ ನಾವು ಆಲ್ಮೋಸ್ಟ್ 85 CR ಇದು ಕಾಂಟ್ರಾಕ್ಟ್ ಹಾಗೂ ಕಂಪ್ಲೀಟ್ ಮ್ಯಾನುಫ್ಯಾಕ್ಚರಿಂಗ್ ರೈಟ್. ಯಾಕೆಂತ ಹೇಳಿದರೆ ಅವರು ನಮ್ಮದು ಇಂಡಿಜಿನಿಯಸ್ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಬ್ಯಾಟ್ರಿ ಆ್ಯಂಡ್ ಆಟೋ ಪೈಲಟ್ ಹಾಗೆ ನಮ್ಮದು ಡ್ರೋನ್ಗಳನ್ನೆಲ್ಲ ನೋಡಿಬಿಟ್ಟು ಕಂಪ್ಲೀಟ್ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಫಿಕ್ಸರ್ 0025 ಅನ್ನೋ ಪ್ರಾಡಕ್ಟನ್ನು ಕಂಪ್ಲೀಟ್ ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡುವಂಥ ರೈಟ್ಸ್ ನಮಗೆ ಅವಕಾಶ ಕೊಟ್ಟಿದ್ದಾರೆ. ಈಗ ನೀವು ಯುರೋಪಿಯನ್ ಕಂಟ್ರಿಗೆ ಕಳಿಸ್ತಾ ಇರುವಂಥ ಡ್ರೋನ್ನ ವಿಶೇಷತೆ ಏನಾಗಿದೆ, ಯಾವ ವಲಯಕ್ಕೆ ಸೇರುತ್ತದೆ? ಎಸ್, ನೀವು ಇಲ್ಲಿ ಟಿ ವಿಯಲ್ಲಿ ನೋಡ್ತಿರ್ಬೋದು, ಅದರ ವಿಡಿಯೋ ಪ್ಲೇ ಆಗ್ತಿದೆ. ಈ ಡ್ರೋನ್ ಆಲ್ಮೋಸ್ಟ್ ನಿಮಗೆ 10 kg ಪೇಲೋಡ್ ಅಂದರೆ 10 kg ಅನ್ನು ಲಿಫ್ಟ್ ಮಾಡುವಂಥ ಕೆಪಾಸಿಟಿ ಹೊಂದಿದೆ. ಹಾಗೆಯೇ 300 ಕಿಲೋಮೀಟರ್ ಅಂದರೆ ನೀವು ಟೇಕ್ ಆಫ್ ಪ್ಲೇಸಿಂದ 300 ಕಿಲೋಮೀಟರ್ ಒಳಗೆ ನೀವು ಸರ್ವೆಲೆನ್ಸ್ ಮಾಡ್ಬೋದು. ಹಾಗೆ ಇದು ಟೋಟಲ್ 3 ಗಂಟೆ ಅಂದರೆ ಈ ಡ್ರೋನನ್ನು ನೀವು ಫ್ಲೈ ಮಾಡಿಬಿಟ್ಟು ಸರ್ವೆಲೆನ್ಸ್ ಅಪ್ಲಿಕೇಶನ್ ಮೇ ಬಿ ಇನ್ ಮಿಲಿಟರಿ ಬೇಸ್ ಆರ್ ಎನಿ ರೇಖಿ ಆಪರೇಷನ್ ಅಂಥ ಸ್ಥಳಗಳಲ್ಲಿ ಈ ಡ್ರೋನನ್ನು ಯೂಸ್ ಮಾಡ್ಬೋದು ನೀವು. ಮತ್ತೊಂದು, ಈ ಡ್ರೋನ್ ನೋಡಿದಾಗ ಈ ವಾಟರ್ ಕ್ಯಾನ್ ವಿಶೇಷವಾಗಿ ಕಾಣಿಸ್ತಾ ಇದೆ. ಸಾಮಾನ್ಯವಾಗಿ ಎಕ್ವಿಪ್ಮೆಂಟ್ಗಳೇ ಬೇರೆ ಬೇರೆ ಥರ ಇರುತ್ತೆ. ಇದು ಲೋಕಲಿ ಮೇಡ ಅಥವಾ ಲೋಕಲ್ಗೆ ಅಡ್ಜಸ್ಟ್ ಆಗುವಂಥದ್ದು ಏನಿದೆ? ಖಂಡಿತವಾಗ್ಲೂ ನೀವು ಹೇಳಿದಾಗೆ ನಾವು ಇಲ್ಲಿ ಲೋಕಲ್ ಅಂದರೆ ಮಾರ್ಕೆಟಲ್ಲಿ ಅವೈಲೇಬಲ್ ಇರುವಂಥ ಟ್ಯಾಂಕ್ಗಳನ್ನು ಯೂಸ್ ಮಾಡಿವಿ. ಯಾಕೆಂತ ಹೇಳಿದರೆ ನೀವು ಇಂಡಿಯಾದಲ್ಲಿ ನೋಡ್ತಿರ್ಬೋದು, ಎಲ್ಲ ಡ್ರೋನ್ಗಳು ಯುನೀಕ್ ಅಂದರೆ ಎಲ್ಲರೂ ಒಂದೇ ಥರದನ್ನು ಯೂಸ್ ಮಾಡ್ತಾರೆ. ನಾವು ಮೇಡ್ ಇನ್ ಇಂಡಿಯಾ ಅನ್ನೋ ಕಾನ್ಸೆಪ್ಟಲ್ಲಿ ಬಂದಿರೋದ್ರಿಂದ ನಾವು ಇಂಡಿಯಾದಲ್ಲಿ ಲೋಕಲಿ ಹಾಗೆ ಈಸಿಲಿ ಅಂದರೆ ಲೋವರ್ ಕಾಸ್ಟಲ್ಲಿ ಕೃಷಿಕರಿಗೆ ಯೂಸ್ ಆಗುವಂಥ ಟ್ಯಾಂಕನ್ನು ಯೂಸ್ ಮಾಡಿ. ನೀವು ಎಲ್ಲ ಮಾರ್ಕೆಟ್ ನೋಡ್ಬೋದು, ಎಲ್ಲರ ಮನೆಯಲ್ಲಿ ಬಿಸ್ಲರಿ ಟ್ಯಾಂಕ್ಗಳು ಅವೈಲೇಬಲ್ ಇದೆ. ಯಾಕೆಂದರೆ ಅವರು ಏನಾದರೂ ಡ್ಯಾಮೇಜ್ ಆಯಿತು ಅಥವಾ ಅವರಿಗೆ ರಿಪ್ಲೇಸ್ ಮಾಡಲಿಕ್ಕೆ ಈಸಿಯಾಗಿ ಈ ಟ್ಯಾಂಕ್ಗಳನ್ನು ಯೂಸ್ ಮಾಡಿಬಿಟ್ಟು ಅವರ ಫಾರ್ಮಿಂಗ್ ಲ್ಯಾಂಡಲ್ಲಿ ಸ್ಪ್ರೇ ಮಾಡ್ಬೋದು. ಅದಕ್ಕೋಸ್ಕರ ನಾವು ಮೇಡ್ ಇನ್ ಇಂಡಿಯಾ ಲೋಕಲ್ ಲೋ ಪ್ರೈಸ್ ಕಾಂಪೊನೆಂಟನ್ನು ಯೂಸ್ ಮಾಡಿಬಿಟ್ಟು ಈ ಅಗ್ರಿಕಲ್ಚರ್ ಡ್ರೋನನ್ನು ರೆಡಿ ಮಾಡಿದ್ದೀವಿ. ಒಂದಲ್ಲ ಒಂದು ದಿನ ಡ್ರೋನ್ ಮಾರುಕಟ್ಟೆಯಲ್ಲಿ ಭಾರತದ ಡ್ರೋನ್ಗಳೇ ಅಗ್ರಸ್ಥಾನಕ್ಕೆ ಏರುತ್ತೆ ಅನ್ನೋದ್ರಲ್ಲಿ ಸಂಶಯ ಇಲ್ಲ. ಯಾಕಂದರೆ ಈ ರೀತಿ ಒಂದು ಸಣ್ಣ ಬದಲಾವಣೆ ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಒಂದು ಡ್ರೋನ್ ಟ್ಯಾಂಕ್ ಜಾಗದಲ್ಲಿ ಒಂದು 25 ಲೀಟರ್ ನೀರಿನ ಕ್ಯಾನ್ ಇಟ್ಟಿದ್ದಾರೆ. ಈ ಕ್ಯಾನ್ ಹಾಳಾದರೆ ಮತ್ತೊಂದು ಕ್ಯಾನನ್ನು ತೆಗೆದುಕೊಳ್ಬೋದು. ಹೆಚ್ಚಿನ ಖರ್ಚು ಇಲ್ಲದೆ ಎಲ್ಲರ ಕೈಗೆ ಎಟುಕುವಂಥ ದರದಲ್ಲಿ ಈ ರೀತಿ ಡ್ರೋನ್ಗಳನ್ನು ನಮ್ಮ ಭಾರತ ಲೋಕಲಿ ಮ್ಯಾನುಫ್ಯಾಕ್ಚರ್ ಮಾಡಿದಂಥ ಸಂದರ್ಭದಲ್ಲಿ ಖಂಡಿತವಾಗಿಯೂ ಒಂದಲ್ಲ ಒಂದು ದಿನ ನಮ್ಮ ಡ್ರೋನ್ ಮಾರುಕಟ್ಟೆ ವಿದೇಶಗಳ ಮಾರುಕಟ್ಟೆಯನ್ನು ಕೂಡ ಓವರ್ಟೇಕ್ ಮಾಡುತ್ತೆ ಅನ್ನೋದರಲ್ಲಿ ಸಂಶಯ ಇಲ್ಲ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ ಬಿವಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಮ್ಮ ದೇಶದ ಡ್ರೋನ್ಗಳಿಗೆ ಈಗ ವಿದೇಶಗಳಲ್ಲಿ ಕೂಡ ಬೇಡಿಕೆ ಹೆಚ್ಚಾಗಿರುವಂಥ ಹಿನ್ನೆಲೆಯನ್ನು ನಾವು ನೋಡ್ತಾ ಇದ್ದೇವೆ. ಈಗ ನನ್ನೊಟ್ಟಿಗೆ ಇರುವಂಥ ಸಂಸ್ಥೆಯ ವ್ಯಕ್ತಿ ಏನಿದ್ದಾರೆ, ಇವರ ಸಂಸ್ಥೆಯ ಡ್ರೋನ್ಗಳನ್ನು ಈಗ ಯುರೋಪಿಯನ್ ಕಂಟ್ರಿಗಳು ಸುಮಾರು 10 ಮಿಲಿಯನ್ನಷ್ಟು ಬೇಡಿಕೆ ಇಟ್ಟಿರುವಂಥದ್ದು. ಅವ್ರನ್ನ ಮಾತಾಡ್ತಾ ಹೋಗೋಣ. ಸರ್, ಈಗ ಎಲ್ಲಿ ಮ್ಯಾನುಫ್ಯಾಕ್ಚರ್ ಆಗುತ್ತೆ? ನಿಮ್ಮ ಡ್ರೋನ್ಗಳ ವಿಶೇಷತೆ ಇರ್ಬೋದು, ಬ್ಯಾಟ್ರಿ ವಿಶೇಷತೆ ಏನಿದೆ? ಎಸ್, ಖಂಡಿತವಾಗ್ಲೂ ನೀವು ಹೇಳಿದಾಗೆ ಇಂಟ್ರೊಡಕ್ಷನಲ್ಲಿ ನೀವು ಹೇಳಿದ್ರಿ ನಮ್ಮ ಸಂಸ್ಥೆಯ ಪ್ರಾಡಕ್ಟ್ಗಳು ಬೇರೆ ದೇಶಗಳಲ್ಲಿ ಯೂಸ್ ಆಗ್ತಿದೆ ಅಂತ. ಯಾಕೆಂತ ಹೇಳಿದರೆ ನಾವು ಎಲ್ಲ ಪ್ರಾಡಕ್ಟ್ಗಳನ್ನು ನಾವು ಇಂಡಿಜಿನಿಯಸ್ ಆಗಿ ಮ್ಯಾನುಫ್ಯಾಕ್ಚರ್ ಅಂದರೆ ಮೇಕ್ ಇನ್ ಇಂಡಿಯಾ. ನೀವು ನೋಡ್ಬೋದು, ಈ ಬ್ಯಾಟ್ರಿನ ನಾವು ಇಲ್ಲೇ ಹೈದರಾಬಾದ್ ಪ್ಲೇಸಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿದ್ದೀವಿ, ಕಂಪ್ಲೀಟ್ ಬ್ಯಾಟ್ರಿ. ಹಾಗೆ ನೀವು ನೋಡ್ಬೋದು, ನಮ್ಮದು ಆಟೋ ಪೈಲಟ್ ಬೋರ್ಡ್ ಏನಿದೆ ಅದನ್ನು ನಾವು ಇಂಡಿಜಿನಿಯಸ್ ಆಗಿ ಇಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ. ಅಂದರೆ ಎಲ್ಲ ಡ್ರೋನ್ಗಳನ್ನು ನಾವು ಮ್ಯಾನುಫ್ಯಾಕ್ಚರ್ ಇರೋ ಡ್ರೋನ್ ಎಲ್ಲ ಆಟೋ ಪೈಲಟ್ಗಳನ್ನು ನಾವು ಇಲ್ಲೇ ಯೂಸ್ ಮಾಡ್ತೀವಿ. ನೀವು ನೋಡ್ತಿರ್ಬೋದು, ಇಲ್ಲಿ ಅಗ್ರಿಕಲ್ಚರಲ್ ಡ್ರೋನ್ ಅಂದರೆ ಫಾರ್ಮರ್ಸಿಗೆ ಅಂದರೆ ಕೃಷಿಕರು ಯಾರೆಲ್ಲ ಇದ್ದಾರೆ ಅವರಿಗೆ ಸ್ಪ್ರೇಯಿಂಗ್ ಅಪ್ಲಿಕೇಶನ್ಗೆ ಯೂಸ್ ಮಾಡುವಂಥ ಡ್ರೋನ್ ಇಲ್ಲೇ ನಾವು ಮ್ಯಾನುಫ್ಯಾಕ್ಚರ್ ಮಾಡಿದ್ದೀವಿ. ಕಂಪ್ಲೀಟ್ ಇಂಜಿನ್ ನೀವು ನೋಡ್ಬೋದು, ನಮ್ಮ ಬ್ಯಾಟ್ರಿ ಕಂಪ್ಲೀಟ್ ಡಿಸೈನ್ ಅಂದರೆ ಯುನೀಕ್ ಡಿಸೈನನ್ನು ಯೂಸ್ ಮಾಡಿಬಿಟ್ಟು ನಾವು ಇಲ್ಲೇ ಮಾಡಿದ್ದೀವಿ. ಹಾಗೆ ನೀವು ನೋಡ್ಬೋದು, ಡಿಫೆನ್ಸ್ ವರ್ಟಿಕಲಲ್ಲೂ ನಾವು ಇಂಡಿಜಿನೈಸೇಷನ್ ಮಾಡಿದ್ದೀವಿ ಕಂಪ್ಲೀಟ್ಲಿ ಫಾರ್ ಮಿಲಿಟರಿ ಅಪ್ಲಿಕೇಶನ್ಸ್. ನೀವು ನೋಡ್ಬೋದು ಡ್ರೋನ್ ಎಷ್ಟು ಚಿಕ್ಕದಾಗಿದೆ, ಬಟ್ ಅದರಲ್ಲಿ ನೀವು ಬಾಂಬ್ ಅಥವಾ ಗ್ರಾನೇಟನ್ನು ಕ್ಯಾರಿ ಮಾಡಿಬಿಟ್ಟು ನೀವು ಟಾರ್ಗೆಟ್ ಲೊಕೇಶನ್ ಅಂದರೆ ಎನಿಮಿ ಬೇಸ್ಗಳಲ್ಲಿ ಇಟ್ಕೊಂಡು ಹೋಗ್ಬಿಟ್ಟು ಇದನ್ನು ಡ್ರಾಪ್ ಮಾಡ್ಬೋದು. ಅಂದರೆ ಸೋಲ್ಜರ್ಸ್ ಎಕ್ಸಾಕ್ಟ್ ಲೊಕೇಶನಲ್ಲಿ ಹೋಗ್ಬಿಟ್ಟು ಅವರು ಟಾರ್ಗೆಟ್ ಅಟ್ಯಾಕ್ ಮಾಡಬೇಕು ಅಂತಿಲ್ಲ. ನೀವು ನಿಂತಿರೋ ಸ್ಥಳದಿಂದ 5 ಕಿಲೋಮೀಟರ್ ಡಿಸ್ಟೆನ್ಸ್ವರೆಗೆ ಬಾಂಬನ್ನು ಅಟ್ಯಾಚ್ ಮಾಡಿಬಿಟ್ಟು ಡ್ರೋನ್ ಕಳಿಸ್ಬಿಟ್ಟು ಆ ಲೊಕೇಶನಲ್ಲಿ ಅಟ್ಯಾಕ್ ಮಾಡ್ಬೋದು. ಹಾಗೆ ದೊಡ್ಡ ಕ್ಯಾಟಗರಿಯಲ್ಲಿ ಅಂತ ನೀವು ಹೇಳಿದರೆ ಇಲ್ಲಿ ನೋಡ್ಬೋದು, ನೀವು ಟೋಟಲ್ 8ರಿಂದ 6 ಬಾಂಬ್ಗಳನ್ನು ಕ್ಯಾರಿ ಮಾಡೋದು ಅಂದರೆ 8 kg ಅಷ್ಟು ಬಾಂಬನ್ನು ಕ್ಯಾರಿ ಮಾಡುವಂಥ ಡ್ರೋನನ್ನು ನೋಡ್ಬೋದು. ಇದೆಲ್ಲವನ್ನು ನೋಡಿಬಿಟ್ಟು ನಮ್ಮದು ಯುರೋಪಿಯನ್ ಕಂಟ್ರಿಯಿಂದ ರೀಸೆಂಟಾಗಿ ನಾವು ಆಲ್ಮೋಸ್ಟ್ 85 CR ಇದು ಕಾಂಟ್ರಾಕ್ಟ್ ಹಾಗೂ ಕಂಪ್ಲೀಟ್ ಮ್ಯಾನುಫ್ಯಾಕ್ಚರಿಂಗ್ ರೈಟ್. ಯಾಕೆಂತ ಹೇಳಿದರೆ ಅವರು ನಮ್ಮದು ಇಂಡಿಜಿನಿಯಸ್ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಬ್ಯಾಟ್ರಿ ಆ್ಯಂಡ್ ಆಟೋ ಪೈಲಟ್ ಹಾಗೆ ನಮ್ಮದು ಡ್ರೋನ್ಗಳನ್ನೆಲ್ಲ ನೋಡಿಬಿಟ್ಟು ಕಂಪ್ಲೀಟ್ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಫಿಕ್ಸರ್ 0025 ಅನ್ನೋ ಪ್ರಾಡಕ್ಟನ್ನು ಕಂಪ್ಲೀಟ್ ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡುವಂಥ ರೈಟ್ಸ್ ನಮಗೆ ಅವಕಾಶ ಕೊಟ್ಟಿದ್ದಾರೆ. ಈಗ ನೀವು ಯುರೋಪಿಯನ್ ಕಂಟ್ರಿಗೆ ಕಳಿಸ್ತಾ ಇರುವಂಥ ಡ್ರೋನ್ನ ವಿಶೇಷತೆ ಏನಾಗಿದೆ, ಯಾವ ವಲಯಕ್ಕೆ ಸೇರುತ್ತದೆ?
ಎಸ್, ನೀವು ಇಲ್ಲಿ ಟಿ ವಿಯಲ್ಲಿ ನೋಡ್ತಿರ್ಬೋದು, ಅದರ ವಿಡಿಯೋ ಪ್ಲೇ ಆಗ್ತಿದೆ. ಈ ಡ್ರೋನ್ ಆಲ್ಮೋಸ್ಟ್ ನಿಮಗೆ 10 kg ಪೇಲೋಡ್ ಅಂದರೆ 10 kg ಅನ್ನು ಲಿಫ್ಟ್ ಮಾಡುವಂಥ ಕೆಪಾಸಿಟಿ ಹೊಂದಿದೆ. ಹಾಗೆಯೇ 300 ಕಿಲೋಮೀಟರ್ ಅಂದರೆ ನೀವು ಟೇಕ್ ಆಫ್ ಪ್ಲೇಸಿಂದ 300 ಕಿಲೋಮೀಟರ್ ಒಳಗೆ ನೀವು ಸರ್ವೆಲೆನ್ಸ್ ಮಾಡ್ಬೋದು. ಹಾಗೆ ಇದು ಟೋಟಲ್ 3 ಗಂಟೆ ಅಂದರೆ ಈ ಡ್ರೋನನ್ನು ನೀವು ಫ್ಲೈ ಮಾಡಿಬಿಟ್ಟು ಸರ್ವೆಲೆನ್ಸ್ ಅಪ್ಲಿಕೇಶನ್, ಮೇ ಬಿ ಇನ್ ಮಿಲಿಟರಿ ಬೇಸ್ ಆರ್ ಎನಿ ರೇಖಿ ಆಪರೇಷನ್ ಅಂಥ ಸ್ಥಳಗಳಲ್ಲಿ ಈ ಡ್ರೋನನ್ನು ಯೂಸ್ ಮಾಡ್ಬೋದು ನೀವು. ಮತ್ತೊಂದು, ಈ ಡ್ರೋನ್ ನೋಡಿದಾಗ ಈ ವಾಟರ್ ಕ್ಯಾನ್ ವಿಶೇಷವಾಗಿ ಕಾಣಿಸ್ತಾ ಇದೆ. ಸಾಮಾನ್ಯವಾಗಿ ಎಕ್ವಿಪ್ಮೆಂಟ್ಗಳೇ ಬೇರೆ ಬೇರೆ ಥರ ಇರುತ್ತೆ. ಇದು ಲೋಕಲಿ ಮೇಡ ಅಥವಾ ಲೋಕಲ್ಗೆ ಅಡ್ಜಸ್ಟ್ ಆಗುವಂಥದ್ದು ಏನಿದೆ? ಖಂಡಿತವಾಗ್ಲೂ ನೀವು ಹೇಳಿದಾಗೆ ನಾವು ಇಲ್ಲಿ ಲೋಕಲ್ ಅಂದರೆ ಮಾರ್ಕೆಟಲ್ಲಿ ಅವೈಲೇಬಲ್ ಇರುವಂಥ ಟ್ಯಾಂಕ್ಗಳನ್ನು ಯೂಸ್ ಮಾಡಿವಿ. ಯಾಕೆಂತ ಹೇಳಿದರೆ ನೀವು ಇಂಡಿಯಾದಲ್ಲಿ ನೋಡ್ತಿರ್ಬೋದು, ಎಲ್ಲ ಡ್ರೋನ್ಗಳು ಯುನೀಕ್ ಅಂದರೆ ಎಲ್ಲರೂ ಒಂದೇ ಥರದನ್ನು ಯೂಸ್ ಮಾಡ್ತಾರೆ. ನಾವು ಮೇಡ್ ಇನ್ ಇಂಡಿಯಾ ಅನ್ನೋ ಕಾನ್ಸೆಪ್ಟಲ್ಲಿ ಬಂದಿರೋದ್ರಿಂದ ನಾವು ಇಂಡಿಯಾದಲ್ಲಿ ಲೋಕಲಿ ಹಾಗೆ ಈಸಿಲಿ ಅಂದರೆ ಲೋವರ್ ಕಾಸ್ಟಲ್ಲಿ ಕೃಷಿಕರಿಗೆ ಯೂಸ್ ಆಗುವಂಥ ಟ್ಯಾಂಕನ್ನು ಯೂಸ್ ಮಾಡಿ. ನೀವು ಎಲ್ಲ ಮಾರ್ಕೆಟ್ ನೋಡ್ಬೋದು, ಎಲ್ಲರ ಮನೆಯಲ್ಲಿ ಬಿಸ್ಲರಿ ಟ್ಯಾಂಕ್ಗಳು ಅವೈಲೇಬಲ್ ಇದೆ. ಯಾಕೆಂದರೆ ಅವರು ಏನಾದರೂ ಡ್ಯಾಮೇಜ್ ಆಯಿತು ಅಥವಾ ಅವರಿಗೆ ರಿಪ್ಲೇಸ್ ಮಾಡಲಿಕ್ಕೆ ಈಸಿಯಾಗಿ ಈ ಟ್ಯಾಂಕ್ಗಳನ್ನು ಯೂಸ್ ಮಾಡಿಬಿಟ್ಟು ಅವರ ಫಾರ್ಮಿಂಗ್ ಲ್ಯಾಂಡಲ್ಲಿ ಸ್ಪ್ರೇ ಮಾಡ್ಬೋದು. ಅದಕ್ಕೋಸ್ಕರ ನಾವು ಮೇಡ್ ಇನ್ ಇಂಡಿಯಾ ಲೋಕಲ್ ಲೋ ಪ್ರೈಸ್ ಕಾಂಪೊನೆಂಟನ್ನು ಯೂಸ್ ಮಾಡಿಬಿಟ್ಟು ಈ ಅಗ್ರಿಕಲ್ಚರ್ ಡ್ರೋನನ್ನು ರೆಡಿ ಮಾಡಿದ್ದೀವಿ. ಒಂದಲ್ಲ ಒಂದು ದಿನ ಡ್ರೋನ್ ಮಾರುಕಟ್ಟೆಯಲ್ಲಿ ಭಾರತದ ಡ್ರೋನ್ಗಳೇ ಅಗ್ರಸ್ಥಾನಕ್ಕೆ ಏರುತ್ತೆ ಅನ್ನೋದ್ರಲ್ಲಿ ಸಂಶಯ ಇಲ್ಲ. ಯಾಕಂದರೆ ಈ ರೀತಿ ಒಂದು ಸಣ್ಣ ಬದಲಾವಣೆ ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಒಂದು ಡ್ರೋನ್ ಟ್ಯಾಂಕ್ ಜಾಗದಲ್ಲಿ ಒಂದು 25 ಲೀಟರ್ ನೀರಿನ ಕ್ಯಾನ್ ಇಟ್ಟಿದ್ದಾರೆ. ಈ ಕ್ಯಾನ್ ಹಾಳಾದರೆ ಮತ್ತೊಂದು ಕ್ಯಾನನ್ನು ತೆಗೆದುಕೊಳ್ಬೋದು. ಹೆಚ್ಚಿನ ಖರ್ಚು ಇಲ್ಲದೆ ಎಲ್ಲರ ಕೈಗೆ ಎಟುಕುವಂಥ ದರದಲ್ಲಿ ಈ ರೀತಿ ಡ್ರೋನ್ಗಳನ್ನು ನಮ್ಮ ಭಾರತ ಲೋಕಲಿ ಮ್ಯಾನುಫ್ಯಾಕ್ಚರ್ ಮಾಡಿದಂಥ ಸಂದರ್ಭದಲ್ಲಿ ಖಂಡಿತವಾಗಿಯೂ ಒಂದಲ್ಲ ಒಂದು ದಿನ ನಮ್ಮ ಡ್ರೋನ್ ಮಾರುಕಟ್ಟೆ ವಿದೇಶಗಳ ಮಾರುಕಟ್ಟೆಯನ್ನು ಕೂಡ ಓವರ್ಟೇಕ್ ಮಾಡುತ್ತೆ ಅನ್ನೋದರಲ್ಲಿ ಸಂಶಯ ಇಲ್ಲ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ BV, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.